ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ಇವತ್ತು ಇನ್ನೊಂದು ವಿಶೇಷವಾಗಿರುವಂತ ಒಂದು ಯುದ್ಧದ ಬಗ್ಗೆ ನೋಡೋಣ. ಅದು ಯಾವುದು ಅಂದ್ರೆ ಆಂಗ್ಲೋ ಸಿಖ್ ಯುದ್ಧಗಳು ಅಂತ. ಆಂಗ್ಲೋ ಸಿಖ್ ಯುದ್ಧಗಳು. ಭಾರತ ದೇಶದಲ್ಲಿ ಎರಡು ಆಂಗ್ಲೋ ಸಿಖ್ ಯುದ್ಧಗಳು ನಡೀತವೆ. ಎರಡು ಆಂಗ್ಲೋ ಸಿಖ್ ಯುದ್ಧಗಳು 1845ರಿಂದ 1846ರವರೆಗೆ ಪ್ರಥಮ ಆಂಗ್ಲೋ ಸಿಖ್ ಯುದ್ಧ, 1848ರಿಂದ 1849ರವರೆಗೆ ಎರಡನೇ ಆಂಗ್ಲೋ ಸಿಖ್ ಯುದ್ಧ. ಆಧುನಿಕ ಭಾರತದ ಇತಿಹಾಸದಲ್ಲಿ ಎರಡು ಪ್ರಧಾನವಾಗಿರುವಂಥ ಆಂಗ್ಲೋ ಸಿಖ್ ಯುದ್ಧಗಳು. ಒಂದು 1845ರಿಂದ 46 ಪ್ರಥಮ ಆಂಗ್ಲೋ ಸಿಖ್ ಯುದ್ಧ ಅಂತೇಳಿ, 1848ರಿಂದ 1849ರವರೆಗೆ ಎರಡನೇ ಆಂಗ್ಲೋ ಸಿಖ್ ಯುದ್ಧ ಅಂತ. ಏನು ಸರ್ ಇದು ಆಂಗ್ಲೋ ಸಿಖ್ ಯುದ್ಧಗಳಂದ್ರೆ ಏನು? ನಿಮಗೆಲ್ಲ ಗೊತ್ತದೆ, ಭಾರತ ದೇಶ ಒಂದು ಜಾತ್ಯತೀತವಾಗಿರುವಂಥ ರಾಷ್ಟ್ರ, ಬಹುಧರ್ಮಗಳಿಂದ ಕೂಡಿದಂಥ ರಾಷ್ಟ್ರ. ಇಂಥ ನಮ್ಮ ಭಾರತ ದೇಶದಲ್ಲಿ ಉತ್ತರ ಭಾರತದಲ್ಲಿ ಒಂದು ಧರ್ಮ ಜನ್ಮ ತಾಳುತ್ತದೆ. ಆ ಧರ್ಮ ಯಾವುದಂದ್ರೆ ಸಿಖ್ ಧರ್ಮ ಅಂತ ಕರಿತೀವಿ. ಉತ್ತರ ಭಾರತದಲ್ಲಿ ಜನ್ಮ ತಾಳಿದಂಥ ಒಂದು ಧರ್ಮ ಯಾವುದಂದ್ರೆ ಸಿಖ್ ಧರ್ಮ. ಈ ಸಿಖ್ ಧರ್ಮದ ಸಂಸ್ಥಾಪಕ ಯಾರು ಅಂತಂದ್ರೆ ಗುರುನಾನಕರು. ಸಿಖ್ ಧರ್ಮದ ಸ್ಥಾಪಕರು ಯಾರಂದ್ರೆ ಗುರುನಾನಕರು. ಗುರುನಾನಕರು ಸಿಖ್ ಧರ್ಮದ ಸಂಸ್ಥಾಪಕರು. ಸಿಖ್ ಧರ್ಮದಲ್ಲಿ 5 ಸಂಕೇತಗಳು ಬರ್ತವೆ. 5 ಸಂಕೇತಗಳು. ಕಿರ್ಪಾನಿ ಅಂತ ಬರ್ತದೆ, ಕೇಶ ಅಂತ ಬರ್ತದೆ, ಖಡ್ಗ ಅಂತ ಬರ್ತದೆ, ಮತ್ತೆ ಕೈಗಡಗ ಅಂತ ಬರ್ತದೆ. ಸಿಖ್ ಧರ್ಮದ 5 ವಸ್ತುಗಳನ್ನು ನೋಡ್ತೀವಿ. ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕರು. ಸಿಖ್ ಧರ್ಮದ ಪವಿತ್ರವಾದ ಗ್ರಂಥ ಯಾವುದಂದ್ರೆ ಗುರು ಗ್ರಂಥ ಸಾಹೇಬ ಅಂತ. ಗುರು ಗ್ರಂಥ ಸಾಹೇಬ. ಗುರು ಗ್ರಂಥ ಸಾಹೇಬ ನೋಡಿ. ಸಿಖ್ ಧರ್ಮದ ಪವಿತ್ರವಾದ ಗ್ರಂಥ ಯಾವುದಂದ್ರೆ ಗುರು ಗ್ರಂಥ ಸಾಹೇಬ. ಸಿಖ್ ಧರ್ಮದ ಗ್ರಂಥವಾಗಿರುವಂಥ ಗುರು ಗ್ರಂಥ ಸಾಹೇಬವನ್ನ 11ನೇ ಗುರು ಅಂತೇಳಿ ಸ್ವೀಕಾರ ಮಾಡಿದ್ದಾರೆ ಅವರು. ಎಷ್ಟನೇ ಗುರು ಅಂದ್ರೆ 11ನೇ ಗುರು ಎಂದು ಸ್ವೀಕಾರ ಮಾಡಲಾಗಿದೆ. ಸಿಖ್ ಧರ್ಮದಲ್ಲಿ ಎಷ್ಟು ಗುರುಗಳದಾರ ಅಂದ್ರೆ ಟೋಟಲ್ 10 ಗುರುಗಳದಾರೆ. ಸಿಖ್ ಧರ್ಮದ ಮೊದಲ ಗುರು ಯಾರಂದ್ರೆ ಗುರುನಾನಕ್. ಸಿಖ್ ಧರ್ಮದ 10ನೇ ಗುರು ಯಾರಂದ್ರೆ ಗೋವಿಂದ ವಲ್ಲಭ ಪಂತ. ಗುರು ಗೋವಿಂದ ಅಂತ ಕರೀತಾರೆ. ಗುರು ಗೋವಿಂದ ಸಿಖ್ಖರ 10ನೇ ಗುರು. ಸಿಖ್ಖರ 11ನೇ ಗುರು ಯಾರಂದ್ರೆ ಗುರು ಗ್ರಂಥ ಸಾಹೇಬ. ಸಿಖ್ಖರ ಮೊದಲ ಗುರು ಯಾರಂದ್ರೆ ಗುರುನಾನಕ. ಸಿಖ್ಖರ 5ನೇ ಗುರು ಯಾರಂದ್ರ ಗುರು ಅರ್ಜುನ ದೇವ ಅಂತ. ಗುರು ಅರ್ಜುನ ದೇವ. ಸಿಖ್ಖರ 9ನೇ ಗುರು ಯಾರಂದ್ರ ತೇಜ ಬಹದ್ದೂರ್. ಭಾರತ ದೇಶ ಸಾಂಪ್ರದಾಯಿಕವಾಗಿರುವಂಥ ರಾಷ್ಟ್ರ, ಸಾಂಪ್ರದಾಯದಿಂದ ಕೂಡಿದಂಥ ದೇಶ. ಇಂಥ ಸಾಂಪ್ರದಾಯಿಕ ದೇಶದಲ್ಲಿ ಸಿಖ್ ಧರ್ಮದ ಸಂಸ್ಥಾಪಕರಾಗಿರುವಂಥ ಗುರುನಾನಕರು. 10ನೇ ಗುರು ಅಂತಂದರೆ ಗೋವಿಂದ. ಇವರ ಹೆಸರಿನಲ್ಲಿ ಒಂದು ಅಣೆಕಟ್ಟಿದೆ, ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರಿತೀವಿ. ಪಂಜಾಬ್ ರಾಜ್ಯ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಗೋವಿಂದ ಸಾಗರ ಅಣೆಕಟ್ಟು ಅಂತೇಳಿ ಗುರುತಿಸ್ತೀವಿ. ನಮ್ಮ ಭಾರತ ದೇಶದ ಅತಿ ಎತ್ತರವಾದ 2ನೇ ಅಣೆಕಟ್ಟು. ಗುರುನಾನಕರು ಈ ದೇಶ ಕಂಡ ಅಪರೂಪದ ಒಬ್ಬ ಮಹಾನ್ ಸಂತ. ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಚಳವಳಿಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಒಬ್ಬ ಮಹಾನ್ ವ್ಯಕ್ತಿ. ಗುರುನಾನಕರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನೋಡಿದಾಗ, ಗುರುನಾನಕರು ಜನ್ಮ ತಾಳಿದ್ದು ಯಾವಾಗ ಅಂದರೆ 1469 ಏಪ್ರಿಲ್ 15ನೇ ತಾರೀಕು. 1469 ಏಪ್ರಿಲ್ 15ನೇ ತಾರೀಕು. ಏಪ್ರಿಲ್ 15ರಂದು ಎಲ್ಲಿ ಜನ್ಮ ತಾಳ್ತಾರಂದರೆ ಪ್ರಸ್ತುತ ಪಾಕಿಸ್ತಾನದ ತಲವಂಡಿ ಎಂಬ ಗ್ರಾಮದಲ್ಲಿ. ತಲವಂಡಿ ಪಕ್ಕದಲ್ಲಿ ಒಂದು ಸ್ಥಳ ಇದೆ, ನಂಕನ್ ಸಾಹೇಬ್ ಅಂತೇಳಿ. ನಂಕನ್ ಸಾಹೇಬ್ ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಹತ್ಯಾಕಾಂಡ ಬರ್ತದೆ, ನಂಕನ್ ಸಾಹೇಬ್ ಹತ್ಯಾಕಾಂಡ ಅಂತ ಕರಿತೀವಿ. ಭಾರತ ದೇಶದಲ್ಲಿ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ನಡೆದಂಥ ಒಂದು ದೊಡ್ಡ ಮಟ್ಟದ ಹೋರಾಟ ಅದು ನಂಕನ್ ಸಾಹೇಬ್ ಹತ್ಯಾಕಾಂಡ ಅಂತೇಳಿ. ಸಿಖ್ ಧರ್ಮದಲ್ಲಿ 2 ಪಂಗಡಗಳು ಬರ್ತವೆ, ಒಂದು ಉದಾಸಿ ಸಿಗ್ಮಂತರು ಮತ್ತು
ಅಕಾಲಿಗಳು ಅಂತ ಕರೀತಾರೆ. ಹೆಂಗೆ ನಾವು ಹಿಂದೂ ಧರ್ಮದಲ್ಲಿ ಶೈವ ಮತ್ತು ವೈಷ್ಣವ ಅಂತ ಕರಿತೀವಿ, ಇಸ್ಲಾಂ ಧರ್ಮದಲ್ಲಿ ಶಿಯಾ ಮತ್ತು ಸುನ್ನಿ, ಕ್ರೈಸ್ತ ಧರ್ಮದಲ್ಲಿ ಕೆಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್, ಬೌದ್ಧ ಧರ್ಮದಲ್ಲಿ ಹೀನಾಯನ, ಮಹಾಯಾನ, ವಜ್ರಾಯನ, ಜೈನ ಧರ್ಮದಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಅಂಥೇಳಿ ಧರ್ಮಗಳನ್ನು ವಿಭಾಗ ಮಾಡ್ತೀವೋ, ಹಾಗೆ ಸಿಖ್ ಧರ್ಮದಲ್ಲಿ 2 ಪಂಗಡಗಳು, ಒಂದು ಅಕಾಲಿಗಳು, ಇನ್ನೊಂದು ಉದಾಸಿ ಸಿಗ್ಮಂತರು ಅಂತ ಬರ್ತಾರೆ. ಅಕಾಲಿಗಳು, ಇನ್ನೊಂದು ಉದಾಸಿ ಸಿಗ್ಮಂತರು. ಹಾಗಾದರೆ ಇವರು ತಲವಂಡಿಯ ಸಮೀಪದಲ್ಲಿ ನಂಕನ್ ಸಾಹೇಬ್ ಅನ್ನುವಂಥ ಸ್ಥಳದಲ್ಲಿ ಜನ್ಮ ತಾಳ್ತಾರೆ. ನಂಕನ್ ಸಾಹೇಬ್ ಅನ್ನುವುದು ಪ್ರಸ್ತುತ ಭಾರತ ದೇಶದ ಸಿಖ್ ಧರ್ಮದ ಅತ್ಯಂತ ಪವಿತ್ರವಾಗಿರುವಂಥ ಸ್ಥಳ ಅಂತೇಳಿ ಗುರುತಿಸ್ತೀವಿ. ಸಿಖ್ ಧರ್ಮದ ಸ್ಥಾಪಕರಾಗಿರುವಂಥ ಗುರುನಾನಕರು 1469 ಏಪ್ರಿಲ್ 15ರಂದು ಪ್ರಸ್ತುತ ಪಾಕಿಸ್ತಾನದ ಪಂಜಾಬಿನ ತಲವಂಡಿ ಎಂಬ ಗ್ರಾಮದ ಪಕ್ಕದ ನಂಕನ್ ಸಾಹೇಬ್ ಎಂಬ ಸ್ಥಳದಲ್ಲಿ ಜನ್ಮ ತಾಳ್ತಾರೆ. ಅವರು 1539 ಸೆಪ್ಟೆಂಬರ್ 22ರಂದು ಅದೇ ಪಾಕಿಸ್ತಾನದ ಕರ್ತಾರಪುರ ಅನ್ನುವಂಥ ಸ್ಥಳದಲ್ಲಿ ಕರ್ತಾರಪುರ ಎಂಬ ಸ್ಥಳದಲ್ಲಿ ಮರಣ ಅಪ್ತಾರೆ. ಪಾಕಿಸ್ತಾನದ ಕರ್ತಾರಪುರ ಎಂಬ ಸ್ಥಳದಲ್ಲಿ ಮರಣ ಅಪ್ತಾರೆ. ಸರ್, ಇದು ಯಾಕೆ ಹೇಳಕತ್ತೀರಿ ಅಂತಂದರೆ ನಮಗೆ ಸಿಖ್ ಧರ್ಮದ ಹಿನ್ನೆಲೆ ಸ್ವಲ್ಪ ಗೊತ್ತಿರಲಿ ಅನ್ನುವಂಥ ಉದ್ದೇಶಕ್ಕಾಗಿ. ಸ್ನೇಹಿತರೆ, ಈ ಸಿಖ್ ಧರ್ಮದಲ್ಲಿ ದೊಡ್ಡ ಮಟ್ಟದ ಆಂತರಿಕ ಗಲಭೆಗಳಾಗ್ತವೆ. ನಿಮಗೆಲ್ಲ ಗೊತ್ತಿರಲಿ, ಸಿಖ್ಖರ 5ನೇ ಗುರುವಾಗಿರುವಂಥ ಗುರು ಅರ್ಜುನ ದೇವನನ್ನು ಮೊಘಲ ಚಕ್ರವರ್ತಿಯಾಗಿರುವಂಥ ಜಹಾಂಗೀರ್ ಕೊಲೆ ಮಾಡ್ತಾನೆ. ಒಂದು ಏನೋ ಸಣ್ಣ ಕಾರಣವನ್ನು ಇಟ್ಟುಕೊಂಡು ಗುರು ಅರ್ಜುನ ದೇವನನ್ನು ಕೊಲೆ ಮಾಡಿದರೆ, ಔರಂಗಜೇಬ್ ಅನ್ನುವಂಥ ಒಬ್ಬ ನಮ್ಮ ದೇಶದ ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಆ ಔರಂಗಜೇಬ್ ಏನು ಮಾಡ್ತಾನಂದರೆ ಸಿಖ್ಖರ 9ನೇ ಗುರುವಾಗಿರುವಂಥ ಗುರು ತೇಜ್ ಬಹದ್ದೂರನ್ನು ಕೊಲೆ ಮಾಡ್ತಾರೆ. ಅವಾಗ ಸಿಖ್ ಧರ್ಮದ ಘಟಾನುಘಟಿ ಗುರುಗಳ ಕೊಲೆಯಾದಂಥ ಸಮಯದಲ್ಲಿ ವಿಚಾರ ಮಾಡ್ತಾರೆ. ಏನು ವಿಚಾರ ಮಾಡ್ತಾರಂದ್ರೆ, ಹಿಂಗ ನಮ್ಮ ಧರ್ಮದ ಎಲ್ಲ ವ್ಯಕ್ತಿಗಳನ್ನು ಕೊಲೆ ಮಾಡ್ತಾ ಹೋದರೆ ನಮ್ಮ ಧರ್ಮ ಉಳಿದ ಹೆಂಗ ಅಂತೇಳಿ ಆ ಸಿಖ್ಖರ 10ನೇ ಗುರುವಾಗಿರುವಂಥ ಗೋವಿಂದ ಅನ್ನುವಂಥ ಒಬ್ಬ ಮಹಾನ್ ವ್ಯಕ್ತಿ, ಆ ಗೋವಿಂದ ಅನ್ನುವಂಥ ಒಬ್ಬ ಗುರು ಏನು ಮಾಡ್ತಾನಂದ್ರೆ ಸಿಖ್ ಧರ್ಮದ ಉಳಿವಿಗಾಗಿ ಒಂದು ಸೈನ್ಯವನ್ನು ಕಟ್ತಾನೆ. ಆ ಸೈನ್ಯದ ಹೆಸರು ಏನಂದ್ರೆ ಖಾಲ್ಸಾ ಅನ್ನುವಂಥ ಖಾಲ್ಸಾ ಸೈನ್ಯ. ಸಿಖ್ ಧರ್ಮದ ಉಳಿವಿಗಾಗಿ ಒಂದು ಸೈನ್ಯವನ್ನು ನಿರ್ಮಾಣ ಮಾಡಲಾಗುತ್ತದೆ, ಖಾಲ್ಸಾ ಸೈನ್ಯ. ಖಾಲ್ಸಾ ಸೈನ್ಯದಲ್ಲಿ ಎಷ್ಟು ಕೂಟಗಳಿದ್ದು ಅಂದರೆ ಟೋಟಲ್ 12 ಕೂಟಗಳಿದ್ದು. ಸಿಖ್ ಧರ್ಮದ ಖಾಲ್ಸಾ ಸೈನ್ಯದಲ್ಲಿ 12 ಕೂಟಗಳು. 12 ಕೂಟಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕೂಟ ಯಾವುದಂದ್ರೆ ಸುಖದ ಚಾಕಿಯಾ ಅಂತ. ಈ ಸುಖದ ಚಾಕಿಯಾ ಅನ್ನುವಂಥ ಒಂದು ಕೂಟ ಇತ್ತು. ಇದೊಂದು ಬಲಾಢ್ಯವಾಗಿರುವಂಥ ಸೈನ್ಯ ಸುಖದ ಚಾಕಿಯಾ. ಈ ಸುಖದ ಚಾಕಿಯಾ ಅನ್ನುವಂಥ ಸೈನ್ಯದ ನಾಯಕ ಯಾರಾಗಿದ್ದರು ಅಂದ್ರೆ ಮಾನಸಿಂಗ ಆಗಿದ್ದ. ಈ ಮಾನಸಿಂಗನ ಮಗ ಯಾರು ಅಂತಂದ್ರೆ ರಣಜಿತ್ ಸಿಂಗ್. ಮಾನಸಿಂಗನ ಮಗ ಯಾರಂದ್ರೆ ರಣಜಿತ್ ಸಿಂಗ್. ಅರ್ಥ ಆಗ್ತಾ ಇದೆಯಾ? ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕರು ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಅವರು ಪ್ರಸಿದ್ಧವಾದ ಗ್ರಂಥ ಅಂದ್ರೆ ಗುರು ಗ್ರಂಥ ಸಾಹೇಬನ್ನು ಬರೆದಂಥ ಗುರುನಾನಕರು 1469 ಏಪ್ರಿಲ್ 15ರಂದು ಪಾಕಿಸ್ತಾನದ ಪಂಜಾಬಿನ ತಲವಂಡಿಯ ನಂಕನ್ ಸಾಹೇಬ್ ಎಂಬ ಸ್ಥಳದಲ್ಲಿ ಜನ್ಮ ತಾಳ್ತಾರೆ. ಅವರು 1539 ಸೆಪ್ಟೆಂಬರ್ 22ರಂದು ಅದೇ ಪಾಕಿಸ್ತಾನದ ಕರ್ತಾರಪುರ ಎಂಬ ಸ್ಥಳದಲ್ಲಿ ಮರಣ ಅಪ್ತಾರೆ. ಸಿಖ್ಖರಲ್ಲಿ ಸುಮಾರು 9-10 ಗುರುಗಳನ್ನು ನೋಡ್ತೀವಿ. 11ನೇ ಗುರು ಯಾರಂದ್ರೆ ಗುರು ಗ್ರಂಥ ಸಾಹೇಬ್ ಅನ್ನುವಂಥ ಪವಿತ್ರವಾದ ಗ್ರಂಥ ಇದೆಯಲ್ಲ, ಅದು ಸಿಖ್ಖರ 11ನೇ ಗುರು ಅಂತೇಳಿ ಗುರುತಿಸ್ತೀವಿ. ಇಂಥ ಸಿಖ್ ಧರ್ಮದಲ್ಲಿ ಇಬ್ಬರು ಕೊಲೆ ಆಗ್ತದೆ. ಗುರು ಅರ್ಜುನ ದೇವನನ್ನು ಕೊಲೆ ಮಾಡಿದಂಥ ಮೊಘಲ್ ಬಾದಶಾ ಯಾರಂದ್ರೆ ಜಹಾಂಗೀರ್. ಸಿಖ್ಖರ 9ನೇ ಗುರುವಾಗಿರುವಂಥ ತೇಜ್ ಬಹದ್ದೂರ್ನ ಕೊಲೆ ಮಾಡಿದಂಥ ಮೊಘಲ್ ಅರಸ ಯಾರಂದ್ರೆ ಔರಂಗಜೇಬ್. ಯಾವಾಗ ಕೊಲೆ ಆಯ್ತಲ್ಲ, ಕೊಲೆ ಆದ ನಂತರ ಸಿಖ್ಖರ 10ನೇ ಗುರು ಅಂದ ನಮ್ಮ ಧರ್ಮಕ್ಕೆ ರಕ್ಷಣೆ ಇಲ್ಲ, ನಮ್ಮ ಧರ್ಮಕ್ಕೆ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಒಂದು ಸೈನ್ಯವನ್ನು ಕಟ್ಟೋಣ ಅಂತ ತಿಳ್ಕೊಂಡು ಖಾಲ್ಸಾ ಅನ್ನುವಂಥ ಸೈನ್ಯ ಕಟ್ತಾನೆ. ಆ ಖಾಲ್ಸಾ ಸೈನ್ಯದಲ್ಲಿ 12 ಕೂಟಗಳಿದ್ದು 12 ಕೂಟಗಳಲ್ಲಿ ಒಂದು ಮುಖ್ಯವಾದ ಕೂಟ ಯಾವುದಂದ್ರೆ ಸುಖದ ಚಾಕಿಯಾ. ಆ ಸುಖದ ಚಾಕಿಯಾದ ನಾಯಕ ಯಾರಂದ್ರೆ ಮಾನಸಿಂಗನ ಮಗ ಯಾರಂದ್ರೆ ರಣಜಿತ್ ಸಿಂಗ್ ಅಂತಾನೆ. ನಾ ಯಾಕೆ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬಾರದು ಅಂತ ತಿಳ್ಕೊಂಡು ಈ ರಣಜಿತ್ ಸಿಂಗ್ ಏನು ಮಾಡ್ತಾನಂದ್ರೆ ಸಿಖ್ ಸಾಮ್ರಾಜ್ಯವನ್ನು ಕಟ್ಟಿದ ಅಂತ. ಸಿಖ್ ಧರ್ಮ ಬೇರೆ, ಸಿಖ್ ಸಾಮ್ರಾಜ್ಯ ಬೇರೆ. ಸಿಖ್ ಸಾಮ್ರಾಜ್ಯದ ಸ್ಥಾಪಕ ಯಾರಂದ್ರೆ ರಣಜಿತ್ ಸಿಂಗ್.
ಈ ರಣಜಿತ್ ಸಿಂಗನನ್ನು ಏನಂತ ಕರೀತಾರೆ ಗೊತ್ತಾ? ಪಂಜಾಬಿನ ಸಿಂಹ ಅಂತ ಕರೀತಾರೆ. ಪಂಜಾಬಿನ ಸಿಂಹ. ಹೌದು, ಪಂಜಾಬಿನ ಪುರುಷ ಸಿಂಹ ಅಂದ್ರೆ ಭಗತ್ ಸಿಂಗ್, ಪಂಜಾಬಿನ ಕೇಸರಿ ಅಂದರೆ ಲಾಲಾ ಲಜಪತ್ ರಾಯ್, ಪಂಜಾಬಿನ ಸಿಂಹ ಅಂತಂದ್ರೆ ರಣಜಿತ್ ಸಿಂಗ್. ಈತನನ್ನ ಸಿಖ್ಖರ ಭೀಷ್ಮ ಅಂತ ಕರೀತಾರೆ. ಸಿಖ್ಖರ ಭೀಷ್ಮ, ಸಿಖ್ಖರ ಭೀಷ್ಮ. ಪಂಜಾಬಿನ ಸಿಂಹ ಅಥವಾ ಸಿಖ್ಖರ ಭೀಷ್ಮ ಎನಿಸಿಕೊಂಡಂತ ರಣಜಿತ್ ಸಿಂಗ ಎಡಗಣ್ಣು ಕಳ್ಕೊಂಡಿದ್ದ. ಯಾಕೆ ಅಂದರೆ ಆತನಿಗೆ ಒಂದು ರೋಗ ಇತ್ತು, ಸಿಡುಬು ರೋಗದಿಂದ ತನ್ನ ಎಡಗಣ್ಣು ಕಳ್ಕೊಂಡಿದ್ದ. ಬಲಗಣ್ಣು ಮೂಲಕ ಇಡೀ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ ಅಂತ. ಎಡಗಣ್ಣು ಕಳ್ಕೊಂಡ್ಬಿಟ್ಟಿದ್ದ ಇವನು. ಹಾಗಾದರೆ ಈತನ ರಾಜಧಾನಿ ಯಾವುದಾಗಿತ್ತಂದ್ರೆ ಲಾಹೋರ್ ಆಗಿತ್ತು. ಲಾಹೋರದಲ್ಲಿ ಸಮೃದ್ಧವಾದ ಬದುಕನ್ನು ಕಟ್ಟಿಕೊಂಡು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ ಸಟ್ಲೇಜ್ ನದಿಯ ದಂಡೆಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಇಡೀ ಉತ್ತರ ಭಾರತದಲ್ಲಿ ಒಂದು ಭವ್ಯ ಸಾಮ್ರಾಜ್ಯವನ್ನು ಕಟ್ಟಿದಂಥ ವ್ಯಕ್ತಿ ಯಾರಂದ್ರೆ ರಣಜಿತ್ ಸಿಂಗ್. ಈ ರಣಜಿತ್ ಸಿಂಗನ ಮಗ ಯಾರಂತಂದ್ರೆ ದುಲೀಪ್ ಸಿಂಗ್. ದುಲೀಪ್ ಸಿಂಗ್ ನೋಡಿ ಸ್ನೇಹಿತರೆ, ಸಿಖ್ ಧರ್ಮದ ಸಿಖ್ ಸಾಮ್ರಾಜ್ಯದ ಸ್ಥಾಪಕನಾಗಿರುವಂಥ ರಣಜಿತ್ ಸಿಂಗನಿಗೆ ಸಿಖ್ಖರ ಭೀಷ್ಮ ಅಂತ ಕರೀತಾರೆ, ಪಂಜಾಬಿನ ಸಿಂಹ ಅಂತ ಕರೀತಾರೆ. ಆತನ ರಾಜಧಾನಿ ಲಾಹೋರ್ ಆಗಿತ್ತು. ಇದೇ ಸಮಯದಲ್ಲಿ ಬ್ರಿಟಿಷರು ಏನು ಮಾಡ್ತಾರಂದ್ರೆ ಕಾಬೂಲದ ಮೇಲೆ ದಂಡೆತ್ತಿ ಹೋಗ್ತಾರೆ. ಕಾಬೂಲದ ಮೇಲೆ ದಂಡೆತ್ತಿ ಹೋಗ್ತಾರೆ. ಆ ಕಾಬೂಲದ ಮೇಲೆ ದಂಡೆತ್ತಿ ಹೋದಾಗ ಕಾಬೂಲದಲ್ಲಿ ಒಬ್ಬ ಅರಸ ಇದ್ದ, ಪಾಶುಖಾನ ಅಂತೇಳಿ. ಪಾಶುಖಾನ. ಈ ಪಾಶುಖಾನನ ಮೇಲೆ ಬ್ರಿಟಿಷರು ದಂಡೆತ್ತಿ ಹೋಗಿ ಅವನಿಗೆ ಹುಳ್ಳಾಡಿಸಿ ಹೊಡಿತಾರೆ. ಯಾಕೆ ಹೊಡಿತಾರಂದ್ರೆ ಅವನಲ್ಲಿ ಅಪಾರ ಪ್ರಮಾಣದಲ್ಲಿ ಬಂಗಾರ ಇತ್ತು, ರೊಕ್ಕ ಇತ್ತು, ರೂಪಾಯಿ ಇತ್ತು, ಕೊಹಿನೂರು ವಜ್ರ ಇತ್ತು. ಆ ಕೊಹಿನೂರು ವಜ್ರವನ್ನು ವಶಪಡಿಸುವ ಸಲುವಾಗಿ ಕಾಬೂಲದ ಮೇಲೆ ದಂಡೆತ್ತಿ ಹೋಗಿ ಆತನ ಮೇಲೆ ದಾಳಿಯನ್ನು ಮಾಡಿ ಅವನಿಂದ ಬಂಗಾರ ಕಸ್ಕೋಬೇಕನ್ನೋದ್ರಾಗ ಪಾಶುಖಾನ ಭಾಳ ಜಾಣ ಇದ್ದ. ಅವನ ಬಲ್ಲಿರುವಂಥ ಕೊಹಿನೂರು ವಜ್ರ ತೊಗೊಂಡು ಓಡ್ಕೋತ ಯಾರ ಹತ್ರ ಬಂದ ಅಂತಂದ್ರೆ ರಣಜಿತ್ ಸಿಂಗನ ಹತ್ರ ಬಂದ. ರಣಜಿತ್ ಸಿಂಗ್ ಹೇಳಿಲ್ಲ ನನ್ನ ಕಡೆ ಕೊಹಿನೂರು ವಜ್ರ ಇದೆ, ಬಂಗಾರ ಇದೆ, ಮುತ್ತು ರತ್ನ ಇದೆ ಅಂತ ಹೇಳಲಿಲ್ಲ. ನಾನೊಬ್ಬ ನಿರ್ಗತಿಕನದೀನಿ, ನನ್ನ ಮೇಲೆ ಹಲ್ಲೆ ಆಗಿದೆ, ನೀನು ನನಗೆ ವಿಶ್ರಾಂತಿ ಕೊಡುವಿಯಾ ಅಂತ ಕೇಳಿದಾಗ ರಣಜಿತ್ ಸಿಂಗ ಯಾವುದೇ ಸ್ವಾರ್ಥತೆಯನ್ನು ಬಯಸದೆ ಆ ಪಾಶುಖಾನನಿಗೆ ಏನು ಮಾಡಿದ ಅಂದ್ರೆ ಆಶ್ರಯ ಕೊಟ್ಟ. ಆಶ್ರಯ ಕೊಟ್ಟು ಹೆಂಗೆ ಆಶ್ರಯ ಕೊಟ್ಟ ಅಂದ್ರೆ ಕುಟುಂಬದ ಸದಸ್ಯರು ನೋಡ್ಕೊಳ್ಳಂಗಿಲ್ಲ ಅಷ್ಟು ಚಂದ ನೋಡ್ಕೊಂಡ. ಅವನಿಗೆ ಊಟ, ನಾಷ್ಟ, ಮಧ್ಯಾಹ್ನದಾಗ ಊಟ, ಸಾಯಂಕಾಲ ಊಟ, ಸ್ನ್ಯಾಕ್ಸ್, ಆಗಾಗ ಜ್ಯೂಸ್, ಏನು ಬೇಕಾದ ಹೊಳ್ಳೆ ಅವ ಆರಾಮ್ ಇದ್ದು ಖುಷಿಯಾಗಿ ಪಾಶುಖಾನಂದ ನನ್ನ ಕುಟುಂಬದ ಸದಸ್ಯರು ನನಗೆ ಈ ಥರ ನೋಡ್ಕೊಳ್ಳಂಗಿಲ್ಲ, ನನಗೆ ನೋಡ್ಕೊಂಡು ಅಂತೇಳಿ ಬಿದ್ದು ಸಾಯುವಂಥ ಸಮಯದಲ್ಲಿ ಪಾಶುಖಾನ್ ಏನು ಮಾಡಿದಂದರೆ ಕೊಹಿನೂರು ವಜ್ರ ಕೊಟ್ಬಿಟ್ಟ ರಣಜಿತ್ ಸಿಂಗನಿಗೆ. ರಣಜಿತ್ ಸಿಂಗನಿಗೆ ಕೊಹಿನೂರು ವಜ್ರ ಕೊಟ್ಟ. ರಣಜಿತ್ ಸಿಂಗನು ಕೆಲವೇ ದಿನಗಳಲ್ಲಿ ಸತ್ತು ಹೋದ. ಯಾವಾಗ ಪಾಶುಖಾನ ರಣಜಿತ್ ಸಿಂಗನಿಗೆ ಕೊಹಿನೂರು ವಜ್ರ ಕೊಟ್ಟನಲ್ಲ, ಇದು ಬ್ರಿಟಿಷರಿಗೆ ಗೊತ್ತಾಯಿತು. ಹಾಗಾದ್ರೆ ರಣಜಿತ್ ಸಿಂಗನು ಮರಣ ಅಪ್ತಾನೆ. ರಣಜಿತ್ ಸಿಂಗನು ಮರಣ ಅಪ್ಪಿದ ನಂತರ ಸಾಮ್ರಾಜ್ಯವನ್ನು ಯಾರು ಆಳ್ವಿಕೆ ಮಾಡಬೇಕು? ಅವನ ಮಗ ದುಲೀಪ್ ಸಿಂಗ್ ಆಳ್ವಿಕೆ ಮಾಡಬೇಕು. ದುಲೀಪ್ ಸಿಂಗ್, ರಣಜಿತ್ ಸಿಂಗನ ಮಗ ದುಲೀಪ್ ಸಿಂಗ್ ಆಳ್ವಿಕೆ ಮಾಡುವಂಥ ಸಂದರ್ಭ. ದುಲೀಪ್ ಸಿಂಗ ಚಿಕ್ಕವನಿದ್ದ, ಚಿಕ್ಕ ಬಾಲಕನಾಗಿರುವಂಥ ದುಲೀಪ್ ಸಿಂಗನು ಅಪ್ರಾಪ್ತ ಬಾಲಕನಾಗಿದ್ದರಿಂದ ಆಳ್ವಿಕೆ ಮಾಡೋಕ್ಕಾಗಲ್ಲ ಅಂತೇಳಿ ಆ ದುಲೀಪ್ ಸಿಂಗನ ತಾಯಿಯಾಗಿರುವಂಥ ಜಿಂದಾನಳು ರಾಜ್ಯ ಪ್ರತಿನಿಧಿಯಾಗಿ ಆಳ್ವಿಕೆ ಮಾಡ್ತಾಳೆ. ಮಂತ್ರಿ, ಪ್ರಧಾನಮಂತ್ರಿ ಲಾಲಸಿಂಗ, ಇನ್ನು ಸೇನಾಧಿಕಾರಿ, ಸೇನೆದ ಮುಖ್ಯಸ್ಥ, ಸೇನಾ ಮುಖ್ಯಸ್ಥ ತೇಜ್ ಸಿಂಗ, ಪ್ರಧಾನಮಂತ್ರಿ ಲಾಲಸಿಂಗ, ಸೇನಾಧಿಪತಿ ತೇಜ್ ಸಿಂಗ, ರಾಜ್ಯ ಪ್ರತಿನಿಧಿ ಯಾರಂದ್ರೆ ಜಿಂದಾನಳು. ಇವ್ರು ಹೆಂಗಿದ್ದರು ಅಂದ್ರೆ ಒಬ್ಬರು ಕಂಡ್ರು ಒಬ್ಬಿಗೆ ಆಗಿ ಬರ್ತಾರಲ್ಲ, ಹೊಡೆದ್ರೆ ಮುಖ ಹೊಡೆದಾಡಿ ಬಿಡ್ಬೇಕು. ಆದರೂ ಅಧಿಕಾರದ ಆಸೆಗಾಗಿ ಜಿಂದಾನಳು, ಮಂತ್ರಿ ಲಾಲಸಿಂಗ, ಸೇನಾಪತಿ ತೇಜ್ ಸಿಂಗರ ಮಧ್ಯದಲ್ಲಿ ಒಂದು ಅನ್ಯೋನ್ಯವಾದ ಸಂಬಂಧವನ್ನು ಏರ್ಪಟ್ಟು ಆಳ್ವಿಕೆ ಮಾಡ್ತಾರೆ. ಈ ಆಳ್ವಿಕೆಯನ್ನು ಏನಂತ ಕರೀತಾರೆ ಅಂದ್ರೆ ಲಾಹೋರ್ ದರ್ಬಾರ್ ಅಂತ ಕರೀತಾರೆ. ಲಾಹೋರ್ ದರ್ಬಾರ್. ಹಿನ್ನೆಲೆ ಅರ್ಥ ಆಗತ್ತದ. ನಾ ಇನ್ನ ಆಂಗ್ಲೋ ಸಿಕ್ ಇದ್ದಾನೆ ಹೇಳಿಲ್ಲ ನಿಮ್ಗಿನ, ಬರೀ ಹಿನ್ನೆಲೆ ಹೇಳಕತ್ತೀನಿ ಅದರದ್ದು. ಪೀಟಿಕೆ ನಂಗೆ ನಮ್ಮ ಹಿಸ್ಟ್ರಿಗೆ ನಾ ಏನು ಮಾಡಿ ಬುರ್ಗ. ಜಿಂದಾನಳು ಯಾರ ತಾಯಿ ಅಂದ್ರೆ ದುಲೀಪ್ ಸಿಂಗನ ತಾಯಿ. ಮಂತ್ರಿ ಲಾಲಸಿಂಗ, ಸೇನಾಪತಿ ತೇಜ್ ಸಿಂಗ. ಇದನ್ನೇ ಏನಂತ ಕರೀತಾರೆ ಅಂದ್ರೆ ಲಾಹೋರ್ ದರ್ಬಾರ್ ಅಂತ ಕರೀತಾರೆ. ಈ ಲಾಹೋರ್ ದರ್ಬಾರದ ಸಮಯದಲ್ಲಿ ಆಳ್ವಿಕೆಯನ್ನು ಮಾಡುವಾಗ ಬ್ರಿಟಿಷರ ಕಣ್ಣು ಈ ಸಾಮ್ರಾಜ್ಯದ ಮೇಲೆ ಬಿತ್ತು. ಆಲ್ರೆಡಿ ಒಂದು ಕಣ್ಣು ಹೋಗಿತ್ತು.
ಆ ಕಣ್ಣು ಹೋಯ್ತು, ಅವರು ಸತ್ತಿದ್ರು. ಯಾರು? ರಣಜಿತ್ ಸಿಂಗ್ ಸತ್ತ ಬಿಟ್ಟಿದ್ದ. ಅವಾಗ ಈ ಸಮಯದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು ಭಾರತ ದೇಶದಲ್ಲಿ ಅಂದರೆ ಹಾರ್ಡಿಂಜ್ ಫಸ್ಟ್ ಆಳ್ವಿಕೆ ಮಾಡ್ತಿದ್ದ. ಹಾರ್ಡಿಂಜ್ ಫಸ್ಟ್ ಭಾರತ ದೇಶದಲ್ಲಿ ಭಾನುವಾರವನ್ನು ರಜೆ ದಿನವನ್ನಾಗಿ ಘೋಷಣೆ ಮಾಡಿದ ವೈಸರಾಯ್ ಯಾರು ಅಂತ ಕೇಳಿದರೆ, ಭಾರತದಲ್ಲಿ ಭಾನುವಾರವನ್ನು ರಜೆ ದಿನವನ್ನಾಗಿ ಘೋಷಣೆ ಮಾಡಿದ ವೈಸರಾಯ್ ಯಾರು ಅಂದರೆ ಅದು ಹಾರ್ಡಿಂಜ್ ಫಸ್ಟ್. ಅವಾಗ ಬ್ರಿಟಿಷರು ಏನು ಮಾಡಿದಾರೆ ಅಂದ್ರೆ ತಮ್ಮ ಅಪಾರ ಪ್ರಮಾಣದ ಸೈನ್ಯವನ್ನು ಪಂಜಾಬಿನ ಪಶ್ಚಿಮ ಭಾಗಕ್ಕೆ ಬಂದುಬಿಟ್ರು. ಪಂಜಾಬಿನ ಪಶ್ಚಿಮ ಭಾಗ, ಈ ಪಂಜಾಬಿನ ಪಶ್ಚಿಮ ಭಾಗಕ್ಕೆ ತಮ್ಮ ಸೈನ್ಯವನ್ನು ಬಂದಂಥ ಸಮಯದಲ್ಲಿ ಲಾಲ ಸಿಂಗ್ ಸುಮ್ ಕುಂದರಲಿಲ್ಲ, ತೇಜ್ ಸಿಂಗ್ ಸುಮ್ ಕುಂದರಲಿಲ್ಲ. ಇವರಿಬ್ಬರು ಸೇರಿ ಜಿಂದಾನ್ಗೆ ಹೇಳಿಬಿಟ್ರು, ಜಿಂದಾನೊಳೆ ಬ್ರಿಟಿಷರ ನಮ್ಮ ಮೇಲೆ ದಾಳಿ ಮಾಡುವ ಸಂಭವ ಇದೆ, ನಾವೇಕೆ ಯುದ್ಧದ ಘೋಷಣೆಯನ್ನು ಕೂಗಬಾರದು, ಮೊಳಗಿ ಬಿಡು, ನಿನ್ನ ಅಪಾರ ಪ್ರಮಾಣದ ಶಕ್ತಿಯನ್ನು ಒಂದು ಸರಿ ಹೊಡೆದು ಬಿಡು ಅಂದಾಗ ಜಿಂದಾನೊಳಗೆ ಗಾಬರಿ ಆಗಿಬಿಟ್ಲು. ನಡ್ರಿ ಕಾಲ್ಸಾ ಸೈನ್ಯ ಇದೆ ಹೆಂಗು ನುಗ್ಗುಬಿಳಂಗೆ ಹೊಡೆ ಬ್ರಿಟಿಷರಿಗೆ ಅಂತೇಳಿ ಆ ಜಿಂದಾನಳು ಏನು ಮಾಡಿಬಿಟ್ಲು ಅಂದರೆ 1845ರಲ್ಲಿ ಸ್ಟಾರ್ಟ್ ಯುದ್ಧ. 1845ರಲ್ಲಿ ಜಿಂದಾನಳು ಅಪಾರ ಪ್ರಮಾಣದ ಸೈನ್ಯವನ್ನು ತೆಗೆದುಕೊಂಡು ಸಟ್ಲೇಜ್ ನದಿಯನ್ನು ದಾಟಿಬಿಟ್ಲು. ಸಟ್ಲೇಜ್ ನದಿಯನ್ನು ದಾಟಿ ಇನ್ನೇನು ಬ್ರಿಟಿಷ್ ಸೈನ್ಯವನ್ನು ಸದೆ ಬಡಿಬೇಕನ್ನುವಂಥ ಸಮಯದಲ್ಲಿ ಬ್ರಿಟಿಷರು ಭಾಳಷ್ಟು ಕುತಂತ್ರಿಗಳಿದ್ದರು. ಲಾಲ ಸಿಂಗ ಮತ್ತು ತೇಜ ಸಿಂಗನ ಸಹಾಯವನ್ನು ಪಡ್ಕೋತಾರೆ. ಆರಂಭದ ಕದನದಲ್ಲಿ ಜಿಂದಾನಳು ವೀರಾವೇಶದಿಂದ ಹೋರಾಟ ಮಾಡ್ತಾಳೆ, ಅಪಾರ ಪ್ರಮಾಣದ ಸೈನ್ಯವನ್ನು ತೆಗೆದುಕೊಂಡು ಹೋರಾಟ ಮಾಡ್ತಾಳೆ. ಆದರೆ ಬ್ರಿಟಿಷರು ಮೋಸದಿಂದ ಜಿಂದಾನಳ ಸೋಲಿಸಬೇಕು ಅಂತೇಳಿ ಲಾಲ ಸಿಂಗ ಮತ್ತು ತೇಜ ಸಿಂಗನೊಂದಿಗೆ ಒಪ್ಪಂದ ಮಾಡಿಕೊಂಡು ಯುದ್ಧ ಭೂಮಿಯಲ್ಲಿ ಜಿಂದಾನಳನ್ನು ಸೋಲಿಸಿಬಿಟ್ರು. ನಾ ಭಾಳ ಸರಿ ಹೇಳಿ ನಿಮಗೆ, ಸೋತಿದ್ದು ವೈರಿಗಳಿಂದಲ್ಲ, ನಮ್ಮವರಿಂದಲೇ ನಮಗೆ ಸೋಲು ಅಂತ. ಯಾರು ಯುದ್ಧ ಮಾಡಮಂತ ಹೇಳಿದ್ರು ಲಾಲ ಸಿಂಗ, ಯಾರು ಯುದ್ಧ ಮಾಡಮಂತ ಹೇಳಿದ್ರು ತೇಜ ಸಿಂಗ, ಇಬ್ಬರು ಸೇರಿ ಮೋಸ ಮಾಡಿ ಜಿಂದಾನ ಸೋಲಿಸಿಬಿಟ್ರು ಯುದ್ಧ ಭೂಮಿಯಲ್ಲಿ. ಹಾಗಾದರೆ ಯುದ್ಧದಲ್ಲಿ 1846 ಯುದ್ಧದಲ್ಲಿ ಸೋತೆವು. 1846ರಲ್ಲಿ ಒಂದು ಒಪ್ಪಂದ ಆಗ್ತದೆ. ಯಾವ ಒಪ್ಪಂದ ಅಂತಂದರೆ ಲಾಹೋರ್ ಒಪ್ಪಂದ ಅಂತ. ಲಾಹೋರ್ ಒಪ್ಪಂದ. ಹಾಗಾದರೆ ಪ್ರಥಮ ಆಂಗ್ಲೋ ಸಿಖ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂದರೆ ಲಾಹೋರ್ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು. ಲಾಹೋರ್ ಒಪ್ಪಂದದ ಪ್ರಕಾರ ಜಿಂದಾನಳಿಗೆ ವಾರ್ಷಿಕ ವಿಶ್ರಾಂತಿ ವೇತನವನ್ನು ಕೊಡ್ತಾರೆ. ಎಷ್ಟು? 1,20,000 ವಾರ್ಷಿಕ ಜಿಂದಾನಳಿಗೆ ಘೋಷಣೆ ಮಾಡಿದರೆ ಲಾಹೋರ್ ಒಪ್ಪಂದದ ಮೂಲಕ 1,20,000 ವಿಶ್ರಾಂತಿ ವೇತನ ಕೊಟ್ಟರು. ಅಷ್ಟೇ ಅಲ್ಲದೆ ದುಲೀಪ್ ಸಿಂಗನನ್ನು ಅಧಿಕೃತವಾಗಿ ರಾಜನೆಂದು ಘೋಷಣೆ ಮಾಡಿದರು ಬ್ರಿಟಿಷರು. ಇಂಥ ಆಟನೇ ಮಾಡ್ತಿದ್ರು ಬ್ರಿಟಿಷರವರು. ಅಷ್ಟೇ ಅಲ್ಲ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಿದರು. ಸಹಾಯಕ ಸೈನ್ಯ ಪದ್ಧತಿ ಯಾವಾಗ ಒಳಪಡಿಸಿದ್ರಲ್ಲ ಸಾಮ್ರಾಜ್ಯ ಸತ್ಯಾನಾಶ ಆಯ್ತು ಅಂತ ಅರ್ಥ. ಅದು 100% ಮುಗಿತಂತ ಅರ್ಥ. ಅದು ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡಿ ಯುದ್ಧ ಸೈನ್ಯ ಎಲ್ಲ ಖಾಲ್ಸಾ ಸೈನ್ಯ ವಿಸರ್ಜನೆ ಮಾಡಬೇಕು, ಬ್ರಿಟಿಷ್ ಸೈನ್ಯ ಅಪಾಯಿಂಟ್ ಮಾಡ್ಕೋಬೇಕು, ಅವ್ರಿಗೆ ಊಟ ಬಟ್ಟಿ ವಸತಿ ಎಲ್ಲದರಾಗ ಅರ್ಧ ಸಾಮ್ರಾಜ್ಯ ನಾಶ ಆಗಿ ಹೋಗ್ಬಿಡ್ಬೇಕು. ಹಾಗಾದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡಲಾಯಿತು. ದುಲೀಪ್ ಸಿಂಗನನ್ನು ರಾಜನೆಂದು ಘೋಷಣೆ ಮಾಡಿದರು. ಜಿಂದಾನಳಿಗೆ ವಾರ್ಷಿಕ 1,20,000 ಅಮೌಂಟ್ ಕೊಡ್ತೀನಿ ಅಂದರು. ಇವ ಲಾಲ ಸಿಂಗ ತೇಜ ಸಿಂಗ್ ಇದ್ದಾರಲ್ಲ, ಇವ್ರಿಗಿಬ್ಬರಿಗೆ ಮನ್ನಗಣೆ ಬೀಳ್ತಾವೆ ಏಟ. ಅವ್ರು ಬ್ರಿಟಿಷರು ಸುಮ್ಮನೆ ಸಾಮಾನ್ಯ ಮಂದಿ ಅಲ್ಲ ಅವರು. ಹಾಗಾದರೆ ಆ ದುಲೀಪ್ ಸಿಂಗ ರಾಜನಾಗಿ ಆಳ್ವಿಕೆ ಮಾಡ್ತಾನೆ. ಇದು ಪ್ರಥಮ ಆಂಗ್ಲೋ ಸಿಖ್ ಯುದ್ಧ ಅಂತ ಕರಿತೀವಿ. ಪ್ರಥಮ ಆಂಗ್ಲೋ ಸಿಖ್ ಯುದ್ಧ 1845ರಿಂದ 46ರವರೆಗೆ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂತ ಕ್ವಶನ್ ಕೇಳಿದರೆ ಸರಿಯಾದಂಥ ಉತ್ತರ ಲಾಹೋರ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಆ ಲಾಹೋರ್ ಒಪ್ಪಂದದೊಂದಿಗೆ ಜಿಂದಾನಳಿಗೆ ವಾರ್ಷಿಕ ವಿಶ್ರಾಂತಿ ವೇತನ 1,20,000 ದುಲೀಪ್ ಸಿಂಗ ರಾಜನೆಂದು ಒಪ್ಪಿಕೊಂಡು ಸಹಾಯಕ ಸೈನ್ಯ ಪದ್ಧತಿ ಒಳಪಡಿಸಿದರು. ನೆಕ್ಸ್ಟ್ ಎರಡನೇ ಆಂಗ್ಲೋ ಸಿಖ್ ಯುದ್ಧ. ಎರಡನೇ ಆಂಗ್ಲೋ ಸಿಖ್ ಯುದ್ಧ 1848ರಿಂದ 1849. ಯಾಕೆ ನಡೀತು ಈ ಯುದ್ಧ? ಬ್ರಿಟಿಷರು ಯಾವಾಗ ಇದು ಸಿಖ್ ಸಾಮ್ರಾಜ್ಯದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದ್ರು, ಅವರು ಕುತಂತ್ರ ನೀತಿಯನ್ನು ಜಾರಿಗೆ ತರಕ್ಕೆ ಶುರು ಮಾಡಿದರು. ಜಿಂದಾನಳಿಗೆ ಫಸ್ಟ್ ಎಷ್ಟು ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದರು. ಜಿಂದಾನಳಿಗೆ ಫಸ್ಟ್ ಪೇಮೆಂಟ್ ಎಷ್ಟು ಕೊಡ್ತೀನಿ ಅಂದರು ಅಂದ್ರೆ 1,20,000 ಕೊಡ್ತೀನಿ ಅಂದಿದ್ರು ಅವ್ರ ಬೈಲಿನೇ. ಮುಂದೆ 40,000ಕ್ಕೆ ಬರ್ತದೆ ಪೇಮೆಂಟ್. ಅದಾದಮೇಲೆ 12,000ಕ್ಕೆ ಬತ್ತು. ಅದಾದಮೇಲೆ 3,000ಕ್ಕೆ ಬತ್ತು.
ಮುಂದಿನ ದಿನ ಕೊಡಂಗಿಲ್ಲ ಅಂದರು. ಪೇಮೆಂಟ್ ಮೊದಲು 1,20,000 ಇತ್ತು, 40,000ಕ್ಕೆ ಬತ್ತು, ಸುಮಾರು 12,000ಕ್ಕೆ ಬತ್ತು, ಮತ್ತೆ 3,000ಕ್ಕೆ ಬಂತು. ಲಾಸ್ಟ್ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು, ಸ್ವಚ್ಛ ಕೊಡಂಗಿಲ್ಲ, ಇನ್ನು ಮುಂದೆ ಅಮೌಂಟ್ ಕೊಡಂಗಿಲ್ಲ ನಿಮಗೆ, ನಾವು ಎಷ್ಟು ಕೊಡ್ತೀವಿ ಅಂದ್ರೆ 0 ಅಮೌಂಟ್, ನಿಮ್ಮ ಮುಂದೆ ಅಮೌಂಟೇ ಕೊಡಂಗಿಲ್ಲ ಅಂದ್ಬಿಟ್ರು ಅವರು. ಜಿಂದಾನೊಳ ತಲೆ ಚಟ್ ಅಂತದು ಬಿಡಿ ಹೊಡಿಲ್ಲ ನಿನಗಂತ ಒಂದು. ಇನ್ನೊಂದು ಕಡೆ ದುಲೀಪ್ ಸಿಂಗನಿಗೆ ಮರ್ಯಾದೆನೂ ಕೊಡಲ್ಲ ಆದರು. ದುಲೀಪ್ ಸಿಂಗ್ ಎಲ್ಲರೂ ಹೊಂಟರು ಕೂಡ ಬ್ರಿಟಿಷರು ಒಟ್ಟ ಮರ್ಯಾದೆ ಕೊಡ್ತಿದ್ದಿಲ್ಲ ಅವ್ನಿಗೆ. ದುಲೀಪ್ ಸಿಂಗನಿಗೆ ಯಾರಾದರೂ ಯಾಕಂದ್ರೆ ಯಾವ ಸಾಮ್ರಾಜ್ಯ ಕಡೆ ಭೇಟಿ ಆಗ್ಬೇಕು ಹೋಗ್ಬೇಕು ಹಾಗೆ ಅನ್ನೋರು ಬ್ರಿಟಿಷರು. ದುಲೀಪ್ ಸಿಂಗ್ ಸಿಟ್ಟು ಬರೋದು, ಇವನಲ್ಲಿ ಅಪ್ಪು ಇದು ನಾವು ಸ್ವಂತ ಸಾಮ್ರಾಜ್ಯ ಕಟ್ಟಿವಿ, ನಮ್ಗೆ ಮರ್ಯಾದೆನೇ ಇಲ್ಲಲ್ಲ ಅಂತ. ದುಲೀಪ್ ಸಿಂಗನಿಗೆ ಒಬ್ಬ ಬೆಂಬಲವಾಗಿ ನಿಂತಿದ್ದ ಮಹಾನ್ ವ್ಯಕ್ತಿ ಅವ ಯಾರು ಅಂತಂದರೆ ಮುಲ್ತಾನದ ರಾಜ ಅಂತಿದ್ದದ್ದೊಬ್ಬ. ಮುಲ್ತಾನದ ರಾಜ. ಆ ಮುಲ್ತಾನದ ರಾಜ ಯಾರಂತಂದ್ರೆ ಮೂಲ ರಾಜ ಅಂತ. ಮುಲ್ತಾನದ ಮೂಲ ರಾಜ್ಯವನಿಗೆ ಬಹಳಷ್ಟು ಬೆಂಬಲ ಕೊಡ್ತಿದ್ದ. ಯಾಕಂದರೆ ಮುಲ್ತಾನದ ಮೂಲ ರಾಜ್ಯ ಯಾರ ಕಾಲದಲ್ಲಿ ಫೇಮಸ್ ಆಗಿದ್ದ ಅಂದರೆ ಮುಲ್ತಾನದ ಮೂಲ ರಾಜ ರಣಜಿತ್ ಸಿಂಗನ ಕಾಲದಲ್ಲಿ ಫೇಮಸ್ ಇದ್ದ ಅವನು. ಆ ರಣಜಿತ್ ಸಿಂಗನ ಕಾಲದಲ್ಲಿ ಫೇಮಸ್ ಆಗಿರುವಂಥ ಮೂಲ ರಾಜನಿಗೆ ಬ್ರಿಟಿಷರು ಬಂದು ಏನಂದ್ರೆ ನೀನು ಅಪಾರ ಪ್ರಮಾಣದಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಕಟ್ಟಲಾಗಿ ಕಟ್ಟಂದ್ರು. ಮೂಲ ರಾಜ ಅಂದ ನೀವು ಯಾರಲ್ಲಿ ಅಂತ ಕೇಳಿದವರು ಬ್ರಿಟಿಷರಿಗೆ. ನೀವು ಯಾರು, ನಾ ಯಾಕೆ ಟ್ಯಾಕ್ಸ್ ಕಟ್ಟಬೇಕು, ನಿಮ್ಮ ಹೆಸರು ಏನು, ಎಲ್ಲಿಂದ ಬಂದಿರಿ ನೀವು, ನಾ ಯಾಕೆ ಕಟ್ಟಲಿ ಟ್ಯಾಕ್ಸ. ಬ್ರಿಟಿಷರು ಅಂದರು ನಾವು ಯಾರ, ನಾವು ಸಹಾಯಕ ಸೈನ್ಯ ಪದ್ಧತಿನ ಗೊತ್ತಿಲ್ಲ, ನಾವು ಯಾರಂತ. ಯಾರು ಹೋಗಮ್ಮರು ಏನು ಹಚ್ಚಿ ನಾವು ಏನೋ ₹1 ಕೊಡಂಗಿಲ್ಲ ಅಂತ. ಅವಾಗ ಬ್ರಿಟಿಷರು ಏನು ಮಾಡಿದಾರೆ ಅಂದರೆ ಇವ್ನಿಗೆ ಅಪಾರ ಪ್ರಮಾಣದಲ್ಲಿ ಟ್ಯಾಕ್ಸ್ ಹಾಕಲಕ್ಕೆ ಮುಂದಾಗ್ತಾರೆ. ಅವಾಗ ಮೂಲ ರಾಜ ಏನು ಮಾಡಿಬಿಟ್ಟಂದ್ರೆ ತನ್ನ ಹುದ್ದೆಗೆ ತಾನೇ ರಾಜೀನಾಮೆ ಕೊಟ್ಟುಬಿಡ್ತಾನೆ. ಯಾವಾಗ ತನ್ನ ಹುದ್ದೆಗೆ ತಾನೇ ರಾಜೀನಾಮೆ ಕೊಟ್ಟನೋ ಬ್ರಿಟಿಷರು ಏನು ಮಾಡಿದಾರೆ ಅಂದರೆ ಈ ಮುಲ್ತಾನಕ್ಕೆ ಇನ್ನೊಬ್ಬ ಅರಸನನ್ನು ಜಾರಿಗೆ ತರ್ತಾರೆ. ಅವನ ಹೆಸರು ಏನಂದ್ರ ಬಹರ್ ಸಿಂಗ್ ಅಂತೇಳಿ. ಬಹರ್ ಸಿಂಗ್, ಬಹನ ಸಿಂಗ್ ಅಥವಾ ಬಹರ್ ಸಿಂಗ್ ಅನ್ನುವಂಥ ವ್ಯಕ್ತಿ. ಬಹನ ಸಿಂಗ್. ಈ ಬಹನ ಸಿಂಗ್ ಅನ್ನುವಂಥ ವ್ಯಕ್ತಿಯನ್ನು ಅವನನ್ನು ನೇಮಕ ಮಾಡ್ತಾರೆ. ಯಾವಾಗ ಮುಲ್ತಾನದ ಅರಸನಾಗಿ ಬಹನ ಸಿಂಗ್ ಅನ್ನುವಂಥ ವ್ಯಕ್ತಿ ಅಥವಾ ಬಹರ್ ಸಿಂಗ್ ಅನ್ನುವಂಥ ವ್ಯಕ್ತಿ ಅಪಾಯಿಂಟ್ ಆದ್ನೋ ಅವಾಗ ಈ ಮೂಲ ರಾಜನಿಗೆ ಸಿಟ್ಟು ಬತ್ತು. ನನ್ನ ಪ್ರದೇಶದಲ್ಲಿ ಒಯ್ದು ನೀನು ಸಾಮ್ರಾಜ್ಯವನ್ನು ಕಟ್ತಿ, ನನ್ನ ಪ್ರದೇಶದಲ್ಲಿ ಹೋಗಿ ನನ್ನ ಪರ್ಮಿಷನ್ ಇಲ್ಲಾರ್ದೆ ಇನ್ನೊಬ್ಬ ರಾಜನ ಅಪಾಯಿಂಟ್ ಮಾಡ್ಕೊತಿ ಅಂದರೆ ನಿಮ್ಮ ವಿರುದ್ಧ ಯುದ್ಧ ಸಾರ್ತೀವಿ ಅಂತೇಳಿ ಈ ಮೂಲ ರಾಜ ಮತ್ತು ದುಲೀಪ್ ಸಿಂಗ್ ಇಬ್ಬರು ಸೇರಿ ಏನು ಮಾಡಿಬಿಟ್ರು ಅಂದ್ರೆ ಬ್ರಿಟಿಷರ ಮೇಲೆ ದಾಳಿ ಮಾಡಿಬಿಟ್ರು. ಅವಾಗ ಯಾರಿದ್ರು ಆ ಸಮಯದಲ್ಲಿ ಅಂದರೆ ಲಾರ್ಡ್ ಡಾಲ್ ಹೌಸಿ ಇದ್ದ. ಬೆಂಕಿ ಮೊದಲೇ ಲಾರ್ಡ್ ಡಾಲ್ ಹೌಸಿ ಬರೀ 8 ದಿನದ ಸೋಲಿಸ್ತಾನೆ. ಲಾರ್ಡ್ ಡಾಲ್ ಹೌಸಿ ಬರೀ 8 ದಿನ ಪಡ 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 ಹೊಡೆದು ಬಿಡ್ತಾನೆ. 4 ಯುದ್ಧ ನಡೀತಾವದು. ಗುಜರಾತ್ ಕಾಳಗ ನಡೀತದೆ, ರಾಮನಗರ ಅನ್ನುವಂಥ ಒಂದು ಕದನ ನಡೀತದೆ. ಗುಜರಾತ್ ಕಾಳಗ, ರಾಮನಗರ ಕಾಳಗ, ಮತ್ತೆ ಜಲಿಯನ್ ವಾಲಾಬಾಗ್ ಅಥವಾ ಕಿಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ಆ ಜಲಿಯನ್ ವಾಲಾಬಾಗ, ರಾಮನಗರ ಕದನ, ಗುಜರಾತ್ ಕದನ ಮತ್ತು ಮುಲ್ತಾನ್ ಅನ್ನುವಂಥ ಕದನ. ಈ 4 ಕದನಗಳಲ್ಲಿ ಸಂಪೂರ್ಣವಾಗಿ ಮೂಲ ರಾಜನನ್ನು ಸೋಲಿಸಿಬಿಟ್ರು. ಮೂಲ ರಾಜನನ್ನು ಸೋಲಿಸಿ ಸಂಪೂರ್ಣವಾಗಿ ಸೋತ ಶರಣಾಗತಿಯಾಗಿರುವಂಥ ಮೂಲ ರಾಜನಿಗೆ ಲಾರ್ಡ್ ಡಾಲ್ ಹೌಸಿ ಅಂತಾನೆ ಇವನನ್ನು ಅಂಡೋಮಾನ್ ನಿಕೋಬಾರದ ಕಾಲಾಪಾನಿ ಜೈಲಿಗೆ ಹಾಕಿಬಿಡ್ರಿಲ್ಲ ಅಂದರು. ಅಂಡೋಮಾನ್ ನಿಕೋಬಾರದ ಕಾಲಾಪಾನಿ ಜೈಲ್ರಿ ಹಾಕ್ರಿ ಅಂತ ಸುದ್ದಿ ಬಂದು ಆ ಮೂಲ ರಾಜನಿಗೆ ಕಿವಿ ಬಿತ್ತು. ಮೂಲ ರಾಜ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತುಬಿಟ್ಟು ಎದೆ ಓಡೋದು. ಯಪ್ಪೋ ನಾನು ಅಂಡೋಮಾನ್ ನಿಕೋಬಾರ ಜೈಲಿಗೆ ಹಾಕಿದ್ರೆ ನಾನು ವಾಪಸ್ ಬರೋಂಗಿಲ್ಲ, ನಾ ಸತ್ತ ಹೋದ್ಮೇಲೆ ಅಂತ ತಿಳ್ಕೊಂಡು ಅವ ಸತ್ತ ಬಿಡ್ತಾನೆ. ಸತ್ತ ನಂತರ ಒಬ್ಬನೇ ಉಳಿತಾನೆ, ಯಾರು ದುಲೀಪ್ ಸಿಂಗ್. ದುಲೀಪ್ ಸಿಂಗ್ ನಗಲಕ್ಕೆ ಶುರು ಮಾಡ್ತಾನೆ. ಬ್ರಿಟಿಷರು ಕರೀತಾರೆ ಬಾ ಇಲ್ಲಿ ಅಂತ, ಲಾರ್ಡ್ ಡಾಲ್ ಹೌಸಿ ಬಾ ಇಲ್ಲಿ ಅಂತ, ನಿನಗೆ ಎದಕ್ಕೆ ಬೇಕಾಗಿತ್ತಿದ ಅಂತ. ಸಾರಿ ಅಣ್ಣ ನಾನು ಎಂದೂ ಹಿಂಗೆ ಹುಚ್ಚು ಏನೂ ಮಾಡೋಂಗಿಲ್ಲ. ಅವನೇ ಹೇಳ್ಯಾನ್ರಿ ಮೂಲ ರಾಜನೇ ಕರ್ಕೊಂಬಂದವ, ನನ್ನ ಕಡೆ ಏನು ಎಳ್ಳಷ್ಟು ತಪ್ಪಿಲ್ಲ, ನಾನು ನಿಮ್ಮ ಮಾತು ಅಂದ್ರೆ ಮೀರಿ ನನ್ನ ಅಂತ. ಇನ್ನೊಮ್ಮೆ ಈ ಥರ ಮಾಡಿದಾಗ ಮತ್ತೆ ನಿನಗೆ ಶಿಕ್ಷೆ ಆತು. ಇಲ್ರಿ ಅಣ್ಣ ನಾವು ನಿಮ್ಮ ಮಾತು ಮೀರಂಗಿಲ್ರಿ ಅಂತ. ಯಾರು? ದುಲೀಪ್ ಸಿಂಗ್. ಅವಾಗ ದುಲೀಪ್ ಸಿಂಗನಿಗೆ ಲಾರ್ಡ್ ಡಾಲ್ ಹೌಸಿ ಅಂತಾನೆ, ನೀನು ಮುಂದೆ ಭಾರತ ದೇಶದಲ್ಲಿ ಇರೋದು ಬೇಡ, ನಿನಗೆ ವರ್ಷಕ್ಕೆ 50,000 ಪೌಂಡ್ ಹಣ ಕೊಡ್ತೀವಿ, ಆ 50,000 ಪೌಂಡ್ ಹಣವನ್ನು ತೆಗೆದುಕೊಂಡು ಇಂಗ್ಲೆಂಡ್ ದೇಶಕ್ಕೆ ಹೋಗಿಬಿಡು ಅಂದರು ಅವರು. ಖುಷಿಯಾಗಿಬಿಟ್ಟ ದುಲೀಪ್ ಸಿಂಗ್. ಖುಷಿಯಾಗಿ ಸಂತೋಷ ಆಗಿ ಎಲ್ಲಿ ನಾನು ಕಾಲಾಪಾನಿ ಜೈಲಿಗೆ ಹಾಕ್ತಾರತ್ತು ಮಾಡಿದ್ದೆ, ನಾನು ಇಂಗ್ಲೆಂಡಿಗೆ ಟೂರಿಗೆ ಕಳ್ಸಕತ್ತಾರಂತ ತಿಳ್ಕೊಂಡು ಆ ಖುಷಿಯಿಂದ ದುಲೀಪ್ ಸಿಂಗ್ ಏನು ಮಾಡಿದ ಅಂದ್ರೆ ಅವ್ರ ಅಪ್ಪ ಕೊಟ್ಟಂಥ ಕೊಹಿನೂರ್ ವಜ್ರವನ್ನು ಲಾರ್ಡ್ ಡಾಲ್ ಹೌಸಿಗೆ ಕೊಟ್ಟು ಸಂತೋಷದಿಂದ ಇಂಗ್ಲೆಂಡ್ ದೇಶಕ್ಕೆ ಹೋಗಿ ಅಲ್ಲೇ ಇಂಗ್ಲೆಂಡ್ ದೇಶದಲ್ಲಿ ಉಂಡು ತಿಂದು ಬಿದ್ದು ಅಡ್ಡಾಡಿ ಸತ್ತು ಹೋದ. ಹಿಂಗೆ ಸಿಖ್ ಸಾಮ್ರಾಜ್ಯ ಏನಾಯ್ತು ಅಂದ್ರೆ ನಾಶ ಆಯಿತು. ಹೀಗೆ ಬ್ರಿಟಿಷರು ಭಾರತ ದೇಶದ ಎಲ್ಲ ಸಾಮ್ರಾಜ್ಯಗಳನ್ನು ಯಾವ ಥರ ಸ್ವಚ್ಛ ತಿಳಿಗೊಳಿಸಿದ್ರು ಆ ಥರ ಸಿಖ್ ಸಾಮ್ರಾಜ್ಯವನ್ನು ಸ್ವಚ್ಛ ತಿಳಿಗೊಳಿಸಿ ಇಲ್ಲಿರುವಂಥ ಸಂಪತ್ತನ್ನು ಬಂಗಾರ ಮುತ್ತು ರತ್ನಗಳನ್ನು ತಮ್ಮ ದೇಶಕ್ಕೆ ತೊಗೊಂಡು ಹೋದರು. ಇಲ್ಲಿಗೆ 1 ಮತ್ತು 2ನೇ ಆಂಗ್ಲೋ ಸಿಖ್ ಯುದ್ಧಗಳು ಕಂಪ್ಲೀಟ್ ಆಯಿತು. ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ.
ಮತ್ತೆ ನಾವು ಜಿಗದಾಡಿ ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ಡಿಸ್ಕಸ್ ಮಾಡೋಣ.